ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಸೆನ್ಸೆಕ್ಸ್ 479 ಪಾಯಿಂಟ್ಸ್ ಗೇನ್ ಆಗಿ 83,294 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 141 ಪಾಯಿಂಟ್ಸ್ ಗೇನ್ ಆಗಿ 25,713 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 92 ಪಾಯಿಂಟ್ಸ್ ಗೇನ್ ಆಗಿ 61,246 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮಿಡ್ ಕ್ಯಾಪ್ಸ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಇವತ್ತು ನಮ್ಮ ಮಾರ್ಕೆಟ್ಸ್ ಅಲ್ಲಿ ತುಂಬಾನೇ ಅಪ್ಡೇಟ್ಸ್ ಇದಾವೆ. ಪ್ರತಿಯೊಂದು ಅಪ್ಡೇಟ್ಸ್ ಬಗ್ಗೆ ಕೂಡ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದ್ರಲ್ಲೂ ಈ ಟ್ಯಾರಿಫ್ ಬಗ್ಗೆ ಎಲ್ಲ ತುಂಬಾನೇ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತೀನಿ. ಡೊನಾಲ್ಡ್ ಟ್ರಂಪ್ ಅವರಾದ್ರೆ ಇವಾಗ ಹೊಸ ಹೆಸರಲ್ಲೇ ಹೊಸ ಟ್ಯಾರಿಫ್ನೆಲ್ಲ ತಂದಿದ್ದಾರೆ. ಅದರಿಂದ ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಲಾಸ್ಟ್ 6 ಮಂತ್ಸ್ ಅಲ್ಲಿ ತುಂಬಾ ಸಲ ಮೆನ್ಷನ್ ಮಾಡಿದ್ದೆ. ಈಗ ಡೊನಾಲ್ಡ್ ಟ್ರಂಪ್ ಅವರಾದ್ರೆ ತುಂಬಾನೇ ಕಂಟ್ರೀಸ್ ಮೇಲೆಲ್ಲ ಟ್ಯಾರಿಫ್ ಹಾಕಿದ್ದಾರೆ. ಈ ಟ್ಯಾರಿಫ್ ರಿಲೇಟೆಡ್ ಆಗಿ US ಸುಪ್ರೀಂ ಕೋರ್ಟ್ ಅಲ್ಲಿ ಸ್ವಲ್ಪ ಫೈನಲ್ ವರ್ಡಿಕ್ಟ್ ಬರಬೇಕಾಗಿದೆ. ಇದಂತೂ ತುಂಬಾ ಸಲನೇ ಪೋಸ್ಟ್ಪೋನ್ ಮಾಡ್ತಾನೆ ಬರ್ತಾ ಇದಾರೆ ಅಂತ ತುಂಬಾ ಸಲ ಮೆನ್ಷನ್ ಮಾಡಿದ್ದೆ. ಫೈನಲಿ ಶುಕ್ರವಾರ ರಾತ್ರಿ US ಸುಪ್ರೀಂ ಕೋರ್ಟ್ ಅವರು ಅವ್ರ ವರ್ಡಿಕ್ಟ್ ನ ರಿಲೀಸ್ ಮಾಡಿದ್ದಾರೆ. ಫೈನಲ್ ವರ್ಡಿಕ್ಟ್ ಏನ್ ಬಂದಿದೆ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೆಲ್ಲ ನಡೆದಿದೆ ಅಂತ ಜಸ್ಟ್ ಇವಾಗ ಹೈಲೈಟ್ ಮಾಡ್ತೀನಿ ನೋಡಿ. ಈಗ ಡೊನಾಲ್ಡ್ ಟ್ರಂಪ್ ಅವರು ತುಂಬಾ ಕಂಟ್ರೀಸ್ ಮೇಲೆ ಟ್ಯಾರಿಫ್ ನ ಹಾಕಿದ್ದಾರೆ. ಈ ಟ್ಯಾರಿಫ್ ಹಾಕೋದಕ್ಕೆ ಒಂದು ಆಕ್ಟ್ ನ ಯೂಸ್ ಮಾಡಿದ್ದಾರೆ. ಅದೇ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ ಆಕ್ಟ್ ಆಫ್ 1977. ಈ ಆಕ್ಟ್ ನ ಯೂಸ್ ಮಾಡಿಕೊಂಡು ಎಲ್ಲಾ ಕಂಟ್ರೀಸ್ ಮೇಲೆ ಈಗ ಟ್ಯಾರಿಫ್ ಹಾಕಿರೋದು. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಆಕ್ಟ್ ಅಂಡರ್ ಅಲ್ಲಿ ಏನಕ್ಕೆ ಈಗ ಟ್ಯಾರಿಫ್ ಹಾಕಿರೋದು, ಈ ಆಕ್ಟ್ ನ ಯಾವ್ದಾದ್ರು ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಬಳಸೋ ಆಕ್ಟ್ ನ ನೀವು ನಾರ್ಮಲ್ ಆಗಿ ಟ್ಯಾರಿಫ್ ಹಾಕಿದಿರಾ ಎಲ್ಲಾ ಕಂಟ್ರಿ ಮೇಲೆ ಅಂತ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಕೇಳಿದ್ದಾರೆ. ಆಗ ಡೊನಾಲ್ಡ್ ಟ್ರಂಪ್ ಅವರು ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡಿದ್ದಾರೆ. ಈಗ US ಒಳಗಡೆ ನೋಡಿದ್ರೆ ತುಂಬಾನೇ ಡ್ರಗ್ಸ್ ಬರ್ತಾ ಇದಾವೆ ಬೇರೆ ದೇಶದಿಂದ, ಅದನ್ನ ಸ್ಟಾಪ್ ಮಾಡೋದಕ್ಕೋಸ್ಕರ ಈ ತರ ಟ್ಯಾರಿಫ್ ಹಾಕಿದೀನಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಟ್ರೇಡ್ ಡಿಫಿಸಿಟ್ ಇಂದ ಕೂಡ ಈ ತರ ಟ್ಯಾರಿಫ್ ಹಾಕಿದೀನಿ ಅಂತ ಮೆನ್ಷನ್ ಮಾಡಿದ್ದಾರೆ. ಆದ್ರೂ ಸಹ ಫೈನಲ್ ಆಗಿ US ಸುಪ್ರೀಂ ಕೋರ್ಟ್ ಅವರು ಇವಾಗ ಏನೇನ್ ಟ್ಯಾರಿಫ್ ಹಾಕಿದ್ದಾರೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಪಾಸ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಸುಮಾರು 9 ಜಡ್ಜ್ ಇದ್ದಾರೆ. ಅದರಲ್ಲಿ 6 ಜಡ್ಜ್ ಈಗ ಟ್ಯಾರಿಫ್ನೆಲ್ಲ ಪಾಸ್ ಮಾಡಬೇಕು ಅಂತಾನೆ ಫೈನಲ್ ವರ್ಡಿಕ್ಟ್ ಕೊಟ್ಟಿದ್ದಾರೆ. ಸರಿ, ಈಗ ಸುಪ್ರೀಂ ಕೋರ್ಟ್ ಫೈನಲ್ ವರ್ಡಿಕ್ಟ್ ಪ್ರಕಾರನೇ ಇದುವರೆಗೂ ಏನೇನ್ ಟ್ಯಾರಿಫ್ ಹಾಕಿದಾರೋ ಅವೆಲ್ಲ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗೋಗುತ್ತೆ. ಅದ್ರ ಜೊತೆಗೆ ಇದುವರೆಗೂ ಏನೇನ್ ಡೊನಾಲ್ಡ್ ಟ್ರಂಪ್ ಅವರು ಈ ಟ್ಯಾರಿಫ್ ಹೆಸರಲ್ಲಿ ಏನೇನ್ ದುಡ್ಡನ್ನ ಕಲೆಕ್ಟ್ ಮಾಡಿದಾರೋ ಅವೆಲ್ಲ ಕಂಪ್ಲೀಟ್ ಆಗಿ ರಿಟರ್ನ್ ಮಾಡಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಅವರು ಮೆನ್ಷನ್ ಮಾಡಿದ್ದಾರೆ. ಸುಮಾರು $200 ಬಿಲಿಯನ್ ನ ಕಲೆಕ್ಟ್ ಮಾಡಿದ್ದಾರೆ ಈ ಟ್ಯಾರಿಫ್ ಹೆಸರಲ್ಲಿ. ಅದೆಲ್ಲ ಪ್ರತಿಯೊಂದು ಕಂಪನಿಯೂ ಕೂಡ ಅದೇ ತರ ವಾಪಸ್ ಕಳಿಸ್ಬೇಕಾಗುತ್ತೆ. ಅದೇ ಯಾವ ತರ ಕ್ಲಿಯರ್ ಮಾಡ್ತಾರೆ ಅನ್ನೋದು ನೋಡ್ಬೇಕಾಗಿರುತ್ತೆ ಕಮಿಂಗ್ ಟೈಮ್ ಅಲ್ಲಿ. ಫ್ರೆಂಡ್ಸ್, ಈಗ ಈ ಟ್ಯಾರಿಫ್ ಏನೋ ಕ್ಲಿಯರ್ ಆಗೋಯ್ತು. ಅದನ್ನು ಈ 1977 ಆಕ್ಟ್ ಅಂಡರ್ ಅಲ್ಲಿ ಬರೋ ಟ್ಯಾರಿಫ್ ಮಾತ್ರನೇ ಇವಾಗ ಕ್ಲಿಯರ್ ಆಗಿರೋದು. ಅದ್ರ ಜೊತೆಗೆ ಈ ಟ್ರೇಡ್ ಡೀಲ್ ಟೈಮ್ ಅಲ್ಲಿ ಒಂದ್ಸಲ ಮೆನ್ಷನ್ ಮಾಡಿದ್ದೆ, ಈ ಸೆಕ್ಷನ್ 232 ಅಂಡರ್ ಅಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಟ್ಯಾರಿಫ್ ಇದೆ. ಅಂದ್ರೆ ಈ ಸ್ಟೀಲ್, ಅಲ್ಯೂಮಿನಿಯಂ ಈ ಪ್ರಾಡಕ್ಟ್ಸ್ ಮೇಲೆಲ್ಲ ತುಂಬಾನೇ ಹೈಯರ್ ಟ್ಯಾರಿಫ್ ಇತ್ತಲ್ಲ, ಆ ಟ್ಯಾರಿಫ್ ಎಲ್ಲ ಅದೇ ತರನೇ ಕಂಟಿನ್ಯೂ ಆಗ್ತಾನೆ ಇದೆ. ಮತ್ತೆ ಫ್ರೆಂಡ್ಸ್, ಈಗ ತುಂಬಾ ಕಂಟ್ರೀಸ್ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆ ಟ್ರೇಡ್ ನೆಗೋಸಿಯೇಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ರಲ್ವಾ, ಅವ್ರ ಕತೆ ಏನು ಅಂತ ಈಗ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಪ್ರೆಸೆಂಟ್ ಈಗ ಇಂಡಿಯಾಗಾದ್ರೆ 18% ಟ್ಯಾರಿಫ್ ಇದೆ. ಬಾಂಗ್ಲಾದೇಶ್ ಅಥವಾ ಇನ್ನ ಏಷ್ಯನ್ ಕಂಟ್ರೀಸ್ಗೆಲ್ಲ ನೋಡಿದ್ರೆ 18%, 19%, 20, 25% ವರೆಗೂ ತುಂಬಾ ಕಂಟ್ರೀಸ್ಗೆ ಟ್ಯಾರಿಫ್ ಇದೆ. ಈಗ ಆ ಟ್ಯಾರಿಫ್ ಎಲ್ಲಾನು ಝೀರೋ ಆಗೋಗುತ್ತೆ ಅಂತ ಅನ್ಕೊಂಡ್ರೆ ಅದು ಸುಳ್ಳಾಗುತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅವರು ಫೈನಲ್ ವರ್ಡಿಕ್ಟ್ ಕೊಟ್ಟಿದ್ದು 1 ಅವರ್ಗೆನೆ ಡೊನಾಲ್ಡ್ ಟ್ರಂಪ್ ಅವರು ಅಡಿಷನಲ್ ಆಗಿ ಹೊಸ ಸೆಕ್ಷನ್ ಅಂಡರ್ ಅಲ್ಲಿ ಮತ್ತೆ ಅಡಿಷನಲ್ ಆಗಿ 10% ಟ್ಯಾರಿಫ್ ನ ಹಾಕಿದ್ದಾರೆ. ಅಂದ್ರೆ ಸೆಕ್ಷನ್ 122, 232, 301 ಅಂಡರ್ ಅಲ್ಲಿ ಇವಾಗ ಅಡಿಷನಲ್ 10% ಟ್ಯಾರಿಫ್ ನ ಹಾಕಿದ್ದಾರೆ. ಈಗ ಈ ಅಡಿಷನಲ್ 10% ಟ್ಯಾರಿಫ್ ಏನಿದೆ ಇದು ಕಾಮನ್ ಆಗಿ ಪ್ರತಿ ಒಂದು ಕಂಟ್ರಿ ಮೇಲೂ ಟ್ಯಾರಿಫ್ ನ ಹಾಕಿದ್ದಾರೆ. ಇವಾಗ 10% ಟ್ಯಾರಿಫ್ ನ ಆಗ್ತಿದಂಗೆ ಇವಾಗ ನಾವು ಅನ್ಕೊಬಹುದು ಇಂಡಿಯಾ ಮೇಲೆ ಪ್ರೆಸೆಂಟ್ ಇವಾಗ 18% ಟ್ಯಾರಿಫ್ ಇದೆ. 10%ಗೆ ಕಮ್ಮಿ ಆಗ್ತಿದಂಗೆ ಅದು ನಮ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ. ಅದು ಸ್ವಲ್ಪ ಪಾಸಿಟಿವ್ ಆಗುತ್ತೆ, ಆದ್ರೆ ಹಂಗಂತ ಅದು ಕಂಪ್ಲೀಟ್ ಆಗಿ ಪಾಸಿಟಿವ್ ಆಗು ಏನಾಗಲ್ಲ. ಯಾಕಂದ್ರೆ ನಮ್ ಕಾಮರ್ಸ್ ಮಿನಿಸ್ಟರ್ ಅವರು ತುಂಬಾ ಸಲನೇ ಮೆನ್ಷನ್ ಮಾಡಿದ್ರು, ಇಂಡಿಯಾದಿಂದ ಸುಮಾರು $100 ಬಿಲಿಯನ್ ವರ್ತ್ ಆಫ್ ಪ್ರಾಡಕ್ಟ್ಸ್ ನ ಪ್ರತಿ ವರ್ಷನೂ ಎಕ್ಸ್ಪೋರ್ಟ್ ಮಾಡ್ತೀವಿ. ಅದರಲ್ಲಿ ಸುಮಾರು 50% ಆಫ್ ಪ್ರಾಡಕ್ಟ್ಸ್ ಮೇಲೆಲ್ಲ 0% ಟ್ಯಾರಿಫ್ ಇದೆ. ಇನ್ನು ಮಿಕ್ಕಿರೋ 35% ಪ್ರಾಡಕ್ಟ್ಸ್ ಮೇಲೆ ಮಾತ್ರನೇ ನಿಯರ್ಲಿ 18% ಟ್ಯಾರಿಫ್ ಇರೋದು ಅಂತ ಅವತ್ತೇನೆ ಮೆನ್ಷನ್ ಮಾಡಿದ್ರು. ಅದರಿಂದ ಇವಾಗ ಹೊಸದಾಗಿ ಪ್ರತಿಯೊಂದು ಕಂಟ್ರಿ ಮೇಲೇನು ಏನ್ 10% ಟ್ಯಾರಿಫ್ ಹಾಕಿದ್ದಾರೆ ಅದರಿಂದ ನಮ್ಗೇನ್ ತುಂಬಾನೇ ಬೆನಿಫಿಟ್ ಏನೂ ಆಗಲ್ಲ. ಅದಾದ್ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ವಿತಿನ್ 1 ಅವರ್ ಅಲ್ಲಿ ಪ್ರತಿಯೊಂದು ಕಂಟ್ರಿ ಮೇಲೂ 10% ಟ್ಯಾರಿಫ್ ಹಾಕಿದ್ರು. ಅದಾದ್ಮೇಲೆ ಭಾನುವಾರಕ್ಕೆಲ್ಲ ಅದು 15%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಈಗ
ಈ ಟ್ಯಾರಿಫ್ ಬಗ್ಗೆ ಏನೆಲ್ಲ ಹೊಸ ಹೊಸ ಅಪ್ಡೇಟ್ಸ್ ಬರ್ತಾ ಇದಾವೆ, ಇದ್ರ ರಿಲೇಟೆಡ್ ಆಗಿ ನಮ್ಮ ಇಂಡಿಯಾಗೆ ಕಮಿಂಗ್ ಟೈಮಲ್ಲಿ ಏನಾದರೂ ತುಂಬಾ ಎಫೆಕ್ಟ್ ಆಗುತ್ತಾ ಇಲ್ವಾ ಅಂತ ಪ್ರಾಪರ್ ಆಗಿ ಯಾವುದೇ ತರ ಡೇಟಾಸ್ ಏನೋ ಅಪ್ಡೇಟ್ ಆಗಿಲ್ಲ. ಜೊತೆಗೆ ಈ ಟ್ಯಾರಿಫ್ ಎಲ್ಲ ಯಾವ ತರ ವರ್ಕ್ ಆಗುತ್ತೆ ಕಮಿಂಗ್ ಟೈಮ್ ಅಲ್ಲಿ ಇನ್ನ ಡೀಟೇಲ್ ಆಗಿ ಅಪ್ಡೇಟ್ ಮಾಡ್ತಾರೆ, ಅವಾಗ ನಾನು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನಿಮ್ಗೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ನನ್ನ ಒಪಿನಿಯನ್ ಪ್ರಕಾರ ಹೇಳ್ಬೇಕು ಅಂದ್ರೆ, ಈಗ ಈ ಟ್ಯಾರಿಫ್ ಕಮ್ಮಿ ಆದ್ರೆ ಅದು ನಮ್ಮ ಇಂಡಿಯಾಗೆ ಪಾಸಿಟಿವ್ ಆಗುತ್ತೆ. ಆದ್ರೆ ಎಲ್ಲಾ ಕಂಟ್ರೀಸ್ಗೂ ಅದೇ ತರ ಸೇಮ್ ಟ್ಯಾರಿಫ್ ಇದ್ರೆ ಆ ಕಾಂಪಿಟೇಟಿವ್ ಎಡ್ಜ್ ಅನ್ನೋದು ಸ್ವಲ್ಪ ಕಮ್ಮಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಫ್ರೆಂಡ್ಸ್, ಈಗ ಒಂದ್ಸಲ ಈ ಇಮೇಜ್ ನೋಡಿ, ನಾನು ತುಂಬಾ ಸಲ ಮೆನ್ಷನ್ ಮಾಡಿದ್ದೆ ಕಾಂಪಿಟೇಟಿವ್ ಎಡ್ಜ್ ಇರೋ ಕಾರಣದಿಂದ ಟೆಕ್ಸ್ಟೈಲ್ಸ್, ಸೀ ಫುಡ್, ಜೆಮ್ಸ್ ಅಂಡ್ ಜ್ಯುವೆಲರಿ ಸೆಗ್ಮೆಂಟ್ಗೆ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ ಅಂತ. ಟ್ಯಾರಿಫ್ ಹಾಕೋದಕ್ಕೂ ಮುಂಚೆ ಈ ಕಂಪನೀಸ್ ಯಾವ ತರ ರಿಯಾಕ್ಟ್ ಆಗಿದ್ವು ಅಂತ ನೀವು ಫಸ್ಟ್ ಕಾಲಮ್ ಅಲ್ಲಿ ನೋಡ್ಬೋದು. ಅದಾದ್ಮೇಲೆ ಟ್ಯಾರಿಫ್ ಹಾಕಿದ್ಮೇಲೆ ಈ ಕಂಪನೀಸ್ ಎಲ್ಲ ಎಷ್ಟು ಫಾಲ್ ಆಗಿದಾವೆ ಅಂತ ಕೂಡ ನೀವು ಇಲ್ಲೇ ನೋಡ್ಬೋದು. ಈಗ ಫೆಬ್ರವರಿ ಫಸ್ಟ್ ವೀಕಲ್ಲಿ ಟ್ರೇಡ್ ಡೀಲ್ ಕಂಪ್ಲೀಟ್ ಆಯ್ತಲ್ವಾ, ಟ್ರೇಡ್ ಡೀಲ್ ಕಂಪ್ಲೀಟ್ ಆದಮೇಲೆ ಈ ಕಂಪನೀಸ್ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗಿದ್ದಾವೆ ಅಂತ ಕೂಡ ನೀವು ನೋಡ್ಬೋದು. ಅದರಲ್ಲಿ ಈ ಸೀ ಫುಡ್ ರಿಲೇಟ್ ಆಗಿ ಅವಂತಿ ಫೀಡ್ಸ್ ಆದರೆ 73% ರ್ಯಾಲಿ ಆಗಿದೆ, ಅಪೆಕ್ಸ್ ಫ್ರೋಸನ್ ಫುಡ್ ಆದರೆ 50% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಸ್ವಲ್ಪ ಕಾಂಪಿಟೇಟಿವ್ ಎಡ್ಜ್ ಇರುತ್ತೆ ಅನ್ನೋ ಒಂದು ಕಾರಣದಿಂದನೇ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮತ್ತೆ ಫ್ರೆಂಡ್ಸ್, ಈಗ ಡೊನಾಲ್ಡ್ ಟ್ರಂಪ್ ಅವರು ಕಾಮನ್ ಆಗಿ ಪ್ರತಿಯೊಂದು ಕಂಟ್ರಿ ಮೇಲೆ ಟ್ಯಾರಿಫ್ ಹಾಕಿದಾರಲ್ವಾ, ಮುಂಚೆ ಅದು ಟ್ಯಾರಿಫ್ ಆಗಿತ್ತು, ಅದಿವಾಗ ಹೊಸ ಹೆಸರು ಬಂದಿದೆ, ಅದನ್ನ ಸರ್ಚಾರ್ಜ್ ಅಂತ ಕರಿಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಈಗ ಅಡಿಷನಲ್ ಟ್ಯಾರಿಫ್ ಹಾಕಿರೋ ಕಾರಣದಿಂದ ಯುರೋಪಿಯನ್ ಯೂನಿಯನ್ ಅವರಾದ್ರೆ ಈಗ ಮುಂಚೆ ಏನ್ ಟ್ರೇಡ್ ಡೀಲ್ ಕಂಪ್ಲೀಟ್ ಆಗಿದೆ ಇದನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂತೀವಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಯಾವ ತರ ಡೇಟಾಸ್ ಅಪ್ಡೇಟ್ ಆಗ್ತವೆ ಅಂತ. ಅದಾದ್ಮೇಲೆ US ಮತ್ತೆ ಇರಾನ್ ರಿಲೇಟೆಡ್ ಆಗಿ ಟೆನ್ಷನ್ಸ್ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ, ಮತ್ತೆ ರಷ್ಯಾ ಉಕ್ರೇನ್ ರಿಲೇಟೆಡ್ ಆಗು ಟೆನ್ಷನ್ಸ್ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಈ ಟ್ಯಾರಿಫ್ ಎಲ್ಲ ಇನ್ಕ್ರೀಸ್ ಮಾಡಿದಾರಲ್ವಾ, ಅದರಿಂದನೇ ಗೋಲ್ಡ್ ಅಂಡ್ ಸಿಲ್ವರ್ ಆದ್ರೆ ಇವತ್ತು ಇನ್ನೂ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಗೋಲ್ಡ್ ನಿಯರ್ಲಿ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ರೆ ಸಿಲ್ವರ್ ನಿಯರ್ಲಿ 6% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್, ಹಿಂದೂಸ್ತಾನ್ ಏರೋನಾಟಿಕ್ಸ್ ಇವತ್ತಾದ್ರೆ ನಿಯರ್ಲಿ 4% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ವೀಕೆಂಡ್ ಅಲ್ಲಿ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇನ್ನೊಂದು ಡೇಟಾ ಅಪ್ಡೇಟ್ ಆಗಿದೆ, ಮತ್ತೆ ಇನ್ನೊಂದು ತೇಜಸ್ ಏರ್ಕ್ರಾಫ್ಟ್ ಕ್ರಾಶ್ ಆಗಿದೆ ಅಂತ ಅಪ್ಡೇಟ್ ಆಗಿದೆ. ಅದರಿಂದನೇ ಹಿಂದೂಸ್ತಾನ್ ಏರೋನಾಟಿಕ್ಸ್ ಕಂಪನಿ ಇವತ್ತು ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಇದೇ ತರ ಒಂದು 2 ಮಂತ್ಸ್ ಬ್ಯಾಕ್ ಸಮೇತ ದುಬೈಯಲ್ಲಿ ಒಂದು ಏರ್ ಶೋ ಅಲ್ಲೂ ಕೂಡ ತೇಜಸ್ ಏರ್ಕ್ರಾಫ್ಟ್ ಇದೇ ತರ ಕ್ರಾಶ್ ಆಗಿತ್ತು. ಅವತ್ತು ನೋಡಿದ್ರು HAL ಕಂಪನಿ ನಿಯರ್ಲಿ 6 to 7% ವರೆಗೂ ಒಂದೇ ದಿನ ಫಾಲ್ ಆಗಿದೆ. ಮತ್ತೆ ಇವತ್ತು ಅಡಿಷನಲ್ ಆಗಿ ಇನ್ನೊಂದು ಕ್ರಾಶ್ ಆಗಿದೆ ಅನ್ನೋ ಒಂದು ಕಾರಣದಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಆದ್ರೆ ಇವತ್ತು ನಮ್ಮ ಮಾರ್ಕೆಟ್ ಸೆಕೆಂಡ್ ಹಾಫ್ ಅಲ್ಲಿ HAL ಮ್ಯಾನೇಜ್ಮೆಂಟ್ ಕಡೆಯಿಂದ ಅಪ್ಡೇಟ್ ಬಂದಿದೆ. ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಈಗ ಯಾವುದೇ ತರ ತೇಜಸ್ ಏರ್ಕ್ರಾಫ್ಟ್ ಯಾವುದೂ ಕ್ರಾಶ್ ಆಗಿಲ್ಲ, ಒಂದು ಏರ್ಕ್ರಾಫ್ಟ್ ಅಲ್ಲಿ ಮಾತ್ರ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ, ಅದನ್ನು ತುಂಬಾನೇ ಚಿಕ್ಕ ಟೆಕ್ನಿಕಲ್ ಇಶ್ಯೂಸ್ ಮಾತ್ರನೇ ಇರೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಆ ಟೆಕ್ನಿಕಲ್ ಇಶ್ಯೂ ಯಾವಾಗ ಕಾಣಿಸಿದೆ ಅಂದ್ರೆ ಆ ಏರ್ಕ್ರಾಫ್ಟ್ ಗ್ರೌಂಡ್ ಅಲ್ಲಿ ಇದ್ದಾಗೇನೆ ಆ ಟೆಕ್ನಿಕಲ್ ಇಶ್ಯೂ ಕೂಡ ಕಾಣಿಸಿದೆ. ಅದ್ ಬಿಟ್ರೆ ಯಾವುದೇ ತರ ಕ್ರಾಶ್ ಆಗಿಲ್ಲ ಅಂತ ಮ್ಯಾನೇಜ್ಮೆಂಟ್ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಾವೆಲ್ಲಾ ಸೇಫ್ಟಿ ಮೆಜರ್ಸ್ ನ ತಗೊಂತೀವಿ ಅಂತ ಮತ್ತೆ ಇನ್ನೊಂದ್ಸಲ ಮೆನ್ಷನ್ ಮಾಡಿದ್ದಾರೆ. ಆದ್ರೂ ಸಹ HAL ಶೇರ್ ಪ್ರೈಸ್ ಆದ್ರೆ ರಿಕವರ್ ಏನೂ ಆಗಿಲ್ಲ. ನೋಡೋಣ ನಾಳೆ ನಾಡಿದ್ರಲ್ಲಿ ಏನಾದ್ರು ಮತ್ತೆ ಪಾಸಿಟಿವ್ ಅಪ್ಡೇಟ್ಸ್ ಏನಾದ್ರು ಬರ್ಬೋದಾ ಈ ಕಂಪನಿ ಕಡೆಯಿಂದ ಅಂತ. ನೆಕ್ಸ್ಟ್ ಅದಾದ್ಮೇಲೆ ರೇಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವ್ರಿಗೆ ಶುಕ್ರವಾರ ಸುಮಾರು 35 ಕೋಟಿ ವರ್ತ್ ಆಫ್ ಆರ್ಡರ್ ಬಂದಿತ್ತು. ಅವತ್ತೂ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು, ಮತ್ತೆ ಇವತ್ತು ಸಹ ಅದೇ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತಾದ್ರೆ ಮಲ್ಟಿಪಲ್ ಆರ್ಡರ್ಸ್ ಬಂದಿದೆ, ಅದನ್ನು ಪಾರ್ಟ್ನರ್ಶಿಪ್ಸ್ ಅಲ್ಲಿ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 2% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮೊದಲನೇದಾಗಿ ರೇಲ್ಟೆಲ್ ಅವ್ರಿಗೆ ಸುಮಾರು 1136 ಕೋಟಿ ವರ್ತ್ ಆಫ್ ಕಾಂಟ್ರಾಕ್ಟ್ ಬಂದಿದೆ. ಅದರಲ್ಲಿ ರೇಲ್ಟೆಲ್ ಅವರು ಅಶೋಕ್ ಬಿಲ್ಡ್ಕಾನ್ ಜೊತೆ ವರ್ಕ್ ಮಾಡ್ತಾರೆ. ಇವ್ರಿಗೆ ಮಹಾರಾಷ್ಟ್ರ ಗೌರ್ಮೆಂಟ್ ಇಂದ ಗೌರ್ಮೆಂಟ್ ಆಫೀಸಸ್ ನ ಸ್ವಲ್ಪ ಮಾಡರ್ನೈಸ್ ಮಾಡೋದಕ್ಕೆ ಈ ಆರ್ಡರ್ ಬಂದಿರೋದು. ಅದಾದ್ಮೇಲೆ ರೇಲ್ಟೆಲ್ ಅವರು ಟಾಟಾ ಕಮ್ಯುನಿಕೇಶನ್ಸ್ ಅವ್ರ ಜೊತೆ ಕೂಡ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಇವರು ಜಾಯಿಂಟ್ ಆಗಿ ನೆಕ್ಸ್ಟ್ ಜನರೇಷನ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡೋದಕ್ಕೆ ಈ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿರೋದು. ಅದರಲ್ಲಿ ಈ ಟಾಟಾ ಕಮ್ಯುನಿಕೇಶನ್ಸ್ ಅವರ ಗ್ಲೋಬಲ್ ನೆಟ್ವರ್ಕ್ ಸಪೋರ್ಟ್ ನ ಯೂಸ್ ಮಾಡಿಕೊಂಡು ರೇಲ್ಟೆಲ್ ಅವರ ಆಪ್ಟಿಕ್ ಫೈಬರ್ ನೆಟ್ವರ್ಕ್ ನ ಯೂಸ್ ಮಾಡಿಕೊಂಡು ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ ನ ಮಾಡರ್ನೈಸ್ ಮಾಡ್ತಾರೆ. ಮತ್ತೆ ಈ ಡಿಜಿಟಲ್ ಆಪರೇಷನ್ಸ್ ಅಲ್ಲಿ AI ಟೂಲ್ ನ ಕೂಡ ಯೂಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ 2 ಆರ್ಡರ್ಸ್ ಬಂದಿರೋದ್ರಿಂದನೇ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವತ್ತು ಒಂದಿನ ಅಬ್ಸರ್ವ್ ಮಾಡಿದ್ರ ತುಂಬಾ ಬ್ಯಾಂಕಿಂಗ್ ಸ್ಟಾಕ್ಸ್ ಎಲ್ಲ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ರು. ಇವತ್ತು IDFC ಫಸ್ಟ್ ಬ್ಯಾಂಕ್ ಮತ್ತೆ AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಮಾತ್ರ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂದ್ರೆ ಈ IDFC ಬ್ಯಾಂಕ್ ಅಲ್ಲಿ ಹರಿಯಾಣ ಗೌರ್ಮೆಂಟ್ ಹೋಲ್ಡ್ ಮಾಡ್ತಿದ್ದ
ಅಕೌಂಟ್ಸ್ ಲೆಡ್ ಆಗಿ ಸುಮಾರು 590 ಕೋಟಿ ಫ್ರಾಡ್ ನಡೆದಿದೆ. ಅದರಿಂದ 4 ಜನ ಬ್ಯಾಂಕ್ ಅಫಿಷಿಯಲ್ಸ್ನ ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಇವತ್ತು ರೆಗ್ಯುಲೇಟರಿ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಇದೆಲ್ಲ ಆದ್ಮೇಲೆ ನಿನ್ನೆ ಅಂದ್ರೆ ಸಂಡೇ ಫೆಬ್ರವರಿ 22 ಹರಿಯಾಣ ಸ್ಟೇಟ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದ ಕೂಡ ಒಂದು ಅಫಿಷಿಯಲ್ ಸರ್ಕ್ಯುಲರ್ನ ರಿಲೀಸ್ ಮಾಡಿದ್ದಾರೆ. ಏನಂತ ಅಂದ್ರೆ IDFC ಬ್ಯಾಂಕ್ ಮತ್ತೆ AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ನ ಬ್ಯಾನ್ ಮಾಡ್ತಾ ಇದೀವಿ, ಈ ಬ್ಯಾಂಕ್ಸ್ ಅಲ್ಲಿ ಇದ್ದಿದ್ದ ಅಕೌಂಟ್ಸ್ನೆಲ್ಲ ಕ್ಲೋಸ್ ಮಾಡ್ತಾ ಇದೀವಿ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಈ ತರ ಹರಿಯಾಣ ಗೌರ್ಮೆಂಟ್ IDFC ಬ್ಯಾಂಕ್ ಮತ್ತೆ AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ನ ಬ್ಯಾನ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ಮೇಲೆ ಇವತ್ತು ಈ ಎರಡು ಸ್ಟಾಕ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರಲ್ಲೂ IDFC ಬ್ಯಾಂಕ್ ಆದ್ರೆ ಇವತ್ತು ಸುಮಾರು 20% ವರ್ಗು ಫಾಲ್ ಆಗಿತ್ತು. ಅದಾದ್ಮೇಲೆ ಸಮೇತ ಸ್ವಲ್ಪ ರಿಕವರ್ ಆಗಿದೆ. ಆದ್ರೆ AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಮಾತ್ರ ನಿಯರ್ಲಿ 8% ವರ್ಗು ಫಾಲ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಕೊಹೆನ್ಸ್ ಲೈಫ್ ಸೈನ್ಸ್ ಈ ಕಂಪನಿ ಆದ್ರೆ ಇವತ್ತು ನಿಯರ್ಲಿ 7% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕಂಪನಿಯಲ್ಲಿ ಇವತ್ತು ಲಾರ್ಜ್ ಬ್ಲಾಕ್ ಡೀಲ್ ನಡೆದಿದೆ. ಅಂದ್ರೆ ಸುಮಾರು 77 ಲಕ್ಷ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಟೋಟಲ್ ಬ್ಲಾಕ್ ಡೀಲ್ ವರ್ತ್ ಬಂದು 236 ಕ್ರೋರ್ಸ್. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈ ಯುರೋಪಿಯನ್ ಯೂನಿಯನ್ ಜೊತೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕಂಪ್ಲೀಟ್ ಆದ್ಮೇಲೆ ಬಂದಿರೋ ಲಾರ್ಜ್ ಡೀಲ್ ಇದು. ಇವತ್ತು LTI ಮೈಂಟ್ರಿ ಅವರು ಯುರೋಪಿಯನ್ ಮೆಟೆಕ್ ಫರ್ಮ್ ಜೊತೆ $100 ಮಿಲಿಯನ್ ಅಂದ್ರೆ ಸುಮಾರು 900 ಕ್ರೋರ್ಸ್ ವರ್ತ್ ಆಫ್ ಡೀಲ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ LTI ಮೈಂಟ್ರಿ ಅವರು ವೇರಿಯಬಲ್ ಹಿಯರಿಂಗ್ ಡಿವೈಸಸ್ಗೆ ಬೇಕಾಗಿರೋ ಫಿಟ್ಟಿಂಗ್ ಅಪ್ಲಿಕೇಶನ್ಸ್, ಮೊಬೈಲ್ ಅಪ್ಲಿಕೇಶನ್ ರಿಲೇಟೆಡ್ ಸಪೋರ್ಟ್ ಮತ್ತೆ ಟೆಕ್ನಾಲಜಿ ಸರ್ವಿಸಸ್ನ ಪ್ರೊವೈಡ್ ಮಾಡೋದಕ್ಕಾಗಿ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಓ ಎಲೆಕ್ಟ್ರಾ ಇವತ್ತಾದ್ರೆ ನಿಯರ್ಲಿ 4% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ತೆಲಂಗಾಣ ಗೌರ್ಮೆಂಟ್ ಇಂದ ಸುಮಾರು 1800 ಕೋಟಿ ವರ್ತ್ ಆಫ್ ಆರ್ಡರ್ ಬಂದಿದೆ. ಈ ಆರ್ಡರ್ ಅಲ್ಲಿ 1025 ನಾನ್ AC ಬಸ್ ಮತ್ತೆ 60 AC ಬಸ್ಸಸ್ನ ವಿತಿನ್ 20 ಮಂತ್ಸ್ ಅಲ್ಲಿ ಡೆಲಿವರ್ ಮಾಡಬೇಕು ಅಂತ ಆರ್ಡರ್ ಬಂದಿರೋದು. ಅದ್ರ ಜೊತೆಗೆ 12 ಇಯರ್ಸ್ ಮೇಂಟೆನೆನ್ಸ್ ರೇಟ್ ಆಗು ಕೂಡ ಆರ್ಡರ್ ಬಂದಿದೆ. ಅದರಿಂದನೇ ಇವತ್ತು ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಪಟೇಲ್ ಇಂಜಿನಿಯರಿಂಗ್ ಇವತ್ತಾದ್ರೆ ನಿಯರ್ಲಿ 3% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವ್ರಿಗೆ ರೇಣುಕಾಜಿ ಡ್ಯಾಮ್ ಪ್ರಾಜೆಕ್ಟ್ ಅಲ್ಲಿ L1 ಬಿಡರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಇದು ಹಿಮಾಚಲ್ ಪ್ರದೇಶ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅವ್ರ ಕಡೆಯಿಂದ ಬಂದಿರೋ ಕನ್ಸ್ಟ್ರಕ್ಷನ್ ಆರ್ಡರ್ ಇದು. ಈ ಟೋಟಲ್ ಆರ್ಡರ್ ವರ್ತ್ ಬಂದು 910 ಕ್ರೋರ್ಸ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಇವತ್ತು ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕೂಡ ಇವ್ರಿಗೆ ಇನ್ನೊಂದು ಆರ್ಡರ್ ಬಂದಿದೆ. ಒಂದು ಇರಿಗೇಷನ್ ಪ್ರಾಜೆಕ್ಟ್ ಅಲ್ಲಿ L1 ಬಿಡರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಈ ಟೋಟಲ್ ಕಾಂಟ್ರಾಕ್ಟ್ ವರ್ತ್ ಬಂದು 133 ಕ್ರೋರ್ಸ್ ಅಂತ ಅಪ್ಡೇಟ್ ಮಾಡೋರೆ. ನೆಕ್ಸ್ಟ್ ಅದಾದ್ಮೇಲೆ ಮಾರ್ಫಿನ್ ಲ್ಯಾಬೊರೇಟರೀಸ್ ಇವತ್ತಾದ್ರೆ 15% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಇವ್ರಿಗೆ 825 ಕ್ರೋರ್ಸ್ ಗ್ಲೋಬಲ್ ಆರ್ಡರ್ ಬಂದಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಆರ್ಡರ್ ಅಲ್ಲಿ ಈ ಗ್ಲೋಬಲ್ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಏನಿರ್ತವೆ ಈ ಕಂಪನೀಸ್ಗೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡ್ಬೇಕಾಗಿರುತ್ತೆ. ಅದರಿಂದನೇ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಡಿ ಡೆವಲಪ್ಮೆಂಟ್ಸ್ ಇವತ್ತಾದ್ರೆ ಅಬೌಟ್ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕಂಪನಿ ಬಗ್ಗೆ ಶುಕ್ರವಾರ ಕೂಡ ಮೆನ್ಷನ್ ಮಾಡಿದ್ದೆ. ಅವತ್ತೂ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಇವತ್ತೂ ಅದೇ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವ್ರಿಗೆ ಈ ಪವರ್ ಸೆಕ್ಟರ್ ಪ್ರಾಜೆಕ್ಟ್ಸ್ ರಿಲೇಟೆಡ್ ಆಗಿ ಸುಮಾರು 173 ಕ್ರೋರ್ಸ್ ವರ್ತ್ ಆಫ್ ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಆರ್ಡರ್ ಬಂದಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ವಿಕ್ರಮ್ ಸೋಲಾರ್ ಆದ್ರೆ ನಿಯರ್ಲಿ 3% ವರ್ಗು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿಯಲ್ಲಿ 6 ಮಂತ್ಸ್ ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಬರೀ ಇದೊಂದೇ ಕಂಪನಿ ಅಂತಾನೆ ಅಲ್ಲ, ತುಂಬಾ ಕಂಪನೀಸ್ ಅಲ್ಲಿ ಇವತ್ತು ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದೆ. ಎಕ್ಸಾಂಪಲ್ ಈಗ ರೀಗಲ್ ರಿಸೋರ್ಸಸ್, ಜಾರೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕ್ವಾಲಿಟಿ ಪವರ್ ಎಲೆಕ್ಟ್ರಾನಿಕ್ಸ್, ಇಂಟರಾಚ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್, ಈ ತರ ಹಲವಾರು ಕಂಪನೀಸ್ ಅಲ್ಲಿ ಇವತ್ತು ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದಾವೆ. ಅದರಿಂದನೇ ಸ್ವಲ್ಪ ಕಂಪನೀಸ್ ಎಲ್ಲ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನ್ ಅಲ್ಲಿ ಯಾವುದೇ ತರ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.